ಹಲೋ, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಗೈಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾನಂತೂ ಈ ಥರ ರೆಡಿಯಾಗಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ಸ್ಯಾರಿಗಿರಿ ಉಟ್ಕೊಂಡು ಬಳೆಗಿಳೆ ಹಾಕೊಂಡು. ಇನ್ನು ಯಾವುದೇ ಹಬ್ಬ ಅಂತಂದರೆ ಮನೆ ಮುಂದೆ ರಂಗೋಲಿ ಹಾಕೋದೇ ಹೆಣ್ಮಕ್ಳಿಗೆ ಒಂದು ಸಡಗರ ಸಂಭ್ರಮ. ಹಾಗೆ ಮನೆ ಮುಂದೆ ರಂಗೋಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಜೊತೆಗೆ ಸಣ್ಣ ಪುಟ್ಟ ಕೀಟಗಳನ್ನ ಒಳಗಡೆ ಬಿಡೋದಿಲ್ಲ ಅನ್ನೋದು ಕಾರಣಕ್ಕೆ ರಂಗೋಲಿ ಹಾಕೋದು ಇಂದಿನ ಪದ್ಧತಿ, ಇಂದಿನ ಕಾಲದಿಂದನೂ ನಡ್ಕೊಂಡು ಬಂದಿದೆ. ಸೊ ನಾವು ಕೂಡ ಇವಾಗ ಪಾಲಿಸ್ತೀವಿ. ರಂಗೋಲಿ ಹಾಕಿದ ನಂತರ ಇನ್ನು ಮನೆ ಮುಂದೆ ತೋರಣ ಕಟ್ಟೋದು ತುಂಬ ಒಳ್ಳೆಯದು, ಶುಭ ಸಂಕೇತ ಅಂತಲೇ ಹೇಳ್ತಾರೆ. ಅದು ಕೂಡ ನಮ್ಮ ಪದ್ಧತಿಯಲ್ಲಿ ಪಾಲನೆ ಆಗಿದೆ ಇನ್ನೂ ಕೂಡ. ಅದಾದಮೇಲೆ ದೇವ್ರ ಮುಂದೆ ಬಂದು ದೇವರಲ್ಲಿ ಮುಂದೆ ನಾನು ಹೂವಿನಿಂದ ಅಲಂಕಾರ ಮಾಡಿದ್ದೆ, ರಂಗೋಲಿ ಹಾಕಿರೋ ಥರ ಮಾಡಿದ್ದೆ. ನಮ್ಮನೆ ಲಕ್ಷ್ಮಿನ ಈ ರೀತಿಯಾಗಿ ಪೂಜಿದ್ವು ಅಂತಲೇ ಹೇಳ್ಬೋದು. ನಾನು ಯೂಸಲಿ ಯಾವ ವರ್ಷವೂ ಕೈ ಕಾಲು ಹಾಕಲ್ಲ, ಸೀರೆ ಉಡಿಸಿ ಹೂವು ಮುಡಿಸೋದಷ್ಟೇ. ನಾನು 24 ವರ್ಷದಿಂದ ಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ. ಇನ್ನು ದೇವ್ರ ಮುಂದೆ ಕುತ್ಕೊಂಡು ಪೂಜೆ ಮಾಡೋದು, ಶ್ರದ್ಧೆ ಭಕ್ತಿಯಿಂದ ಪ್ರತಿಯೊಂದು ಶ್ಲೋಕಗಳನ್ನ ಹೇಳೋದು, ಬುಕ್ ಓದೋದು ಅಂದರೆ ತುಂಬ ಇಷ್ಟ ನನಗೆ. ಅವತ್ತಿಂದ ಕೂಡ ನಾನು ತುಂಬ ನಿಷ್ಠೆಯಿಂದ ಪಾಲನೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಹಾಗೆ ಫ್ರೆಂಡ್ ಮನೆಗೆ ಬಂದ್ವಿ ಕುಂಕುಮಕ್ಕೆ. ಅಲ್ಲೂ ಕೂಡ ದೇವ್ರು ನೋಡಿದ್ರೆ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಅಲ್ಲಿ ಕುಂಕುಮ ತಗೊಂಡು ಜೊತೆಗೆ ನನ್ನ ಸಿಸ್ಟರ್ ಮನೆಗೆ ಬಂದ್ವಿ. ಅಲ್ಲೂ ಕುಂಕುಮ ತಗೊಳ್ಳೋಣ ಅಂತ ಹೇಳಿ ಕುಂಕುಮ ತಗೊಂಡು ಅಲ್ಲೂ ಕೂಡ ದೇವ್ರದ್ದು ವಿಡಿಯೋ ಮಾಡಿದ್ದೀನಿ. ನಾನು ಸಾಮಾನ್ಯವಾಗಿ ಕುಂಕುಮ ಹೋಗಿದ್ದೆ, ಕೆಲವು ಕಡೆ ವಿಡಿಯೋ ಮಾಡಿದ್ದೀನಿ, ಕೆಲವೊಂದೊಂದು ಕಡೆ ಮಾಡೋಕ್ಕಾಗಲಿಲ್ಲ. ಜೊತೆಗೆ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ಸೆಲ್ಫಿ ಅಂತ ತಗೊಂಡ್ವಿ. ಅಲ್ಲಿಂದ ಬೇಗ ಹೊರಡಬೇಕು ಅಂತೇಳಿ ಹೊರಟು ಅಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಅರ್ಚನೆ ಕೂಡ ಮಾಡಿಸಿದ್ವಿ. ಏಕೆಂದರೆ ನಾನು ಪ್ರತಿ ಸರಿ ಲಕ್ಷ್ಮೀ ಹಬ್ಬದ ದಿನ ಹೋಗ್ಬಿಟ್ಟು ಅರ್ಚನೆ ಮಾಡಿಸೋದು ಪದ್ಧತಿಯಲ್ಲಿದೆ. ಅಲ್ಲಿಂದ ಮನೆಗೆ ಬಂದು ತಾಂಬೂಲ ಎಲ್ಲ ರೆಡಿ ಮಾಡಿ ಇಟ್ಟು, ಏನಕ್ಕೆ ಮುತ್ತೈದೆಯರು ಬಂದಾಗ ಅವಾಗವಾಗ ಮಾಡೋಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ರೆಡಿ ಮಾಡಿ ಇಟ್ಟು ಬಂದಂತಹ ಮುತ್ತೈದೆಯವರಿಗೆ ತಾಂಬೂಲ ಕೊಟ್ಟೆ. ಆ ಬ್ಯುಸಿಯಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಅಮ್ಮನಿಗೆ ಕೊಡಬೇಕಾದ್ರೆ ಅಷ್ಟೇ ವಿಡಿಯೋ ಮಾಡೋಕ್ಕಾಗಿದ್ದು, ಇಲ್ಲ ಬೇರೆ ಎಲ್ಲರಿಗೂ ಕೊಡಬೇಕಾದ್ರೆ ನನ್ನ ಮಗಳು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಾಚಿಕೊಂತಾಳೆ. ನಾನು ಕೂಡ ವಿಡಿಯೋ ಮಾಡೋಕ್ಕೆ ನಾಚ್ಕೊಳ್ಳೋದ್ರಿಂದ ವಿಡಿಯೋ ಮಾಡಲಿಲ್ಲ. ನನ್ನ ಅಮ್ಮಂಗೆ ಕೊಡ್ಬೇಕಾದ್ರೆ ಈ ರೀತಿ ಪದ್ಧತಿ ಪ್ರಕಾರ ನಾವು ತಾಂಬೂಲ ಕೊಡ್ತೀವಿ ಅಂತ ಹೇಳಿ ಒಂದು ಸುಮ್ಮನೆ ಶಾಂಪಲ್ ವಿಡಿಯೋ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ನಮ್ಮ ಅಮ್ಮಂಗೆ ಕೊಡೋದನ್ನು. ನನಗಂತೂ ತುಂಬ ಖುಷಿಯಾಗುತ್ತೆ. ಹಬ್ಬ ಆಚರಣೆ ಕೆಲವೊಂದೊಂದು ಸೆಲೆಬ್ರೇಷನಲ್ಲಿ ಪಾಲ್ಗೊಳ್ಳೋದಂದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ನಮ್ಮ ಪದ್ಧತಿ ಸಂಸ್ಕಾರನ ನಾವು ಯಾವತ್ತೂ ಕೂಡ ಉಳಿಸ್ಕೊಳ್ಬೇಕು ಅನ್ನೋದು ನಮ್ಮ ಆಚರಣೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನು ಕಲಿಸ್ಕೊಡ್ಬೇಕು. ನಮ್ಮ ಪದ್ಧತಿ ಪ್ರಕಾರ ಏನು ಮಾಡಬೇಕು, ದೊಡ್ಡವರಿಗೆ ನಮಸ್ಕಾರ ಮಾಡ್ಕೊಳ್ಳೋದಿರಲಿ, ಕುಂಕುಮ ಕೊಡೋದಿರಲಿ, ತಾಂಬೂಲ ಕೊಡೋದಿರಲಿ ನಡೆಸಬೇಕು, ಕಲಿಸ್ಕೊಡ್ಬೇಕು. ಈಗ ಮನೆಗೆ ಬಂದ ಮುತ್ತೈದರಿಗೆ ಕುಂಕುಮ ಕೊಟ್ಟು ಈಗ ನಾವು ಕುಂಕುಮಕ್ಕೆ ಹೋಗ್ತಾಯಿದ್ದೀವಿ. ಬಟ್ ವಿಡಿಯೋ ಮಾಡೋಕ್ಕೆ ನನಗೆ ಸ್ವಲ್ಪ ನಾಚಿಕೆ ಆಗುತ್ತೆ. ಅಲ್ಲೆಲ್ಲ ಸಾಧ್ಯವಾದರೆ ಮಾಡ್ತೀನಿ, ಇಲ್ಲಾಂದರೆ ಮಾಡಲ್ಲ. ಸೊ ನಮ್ಮನೆ ಪೂಜೆ ಎಲ್ಲ ಹೇಗಿತ್ತು ಅಂತ ನೀವು ನೋಡಿದ್ದೀರಾ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳಿ. ಇನ್ನು ನಮ್ಮ ಮಾವನ ಮಗಳು ಕುಂಕುಮ ಕರೆದಿದ್ರು. ನಮ್ಮ ಮಾವನ ಮಗಳು ಮಾಡಿರುವಂತಹ ಇದು ಅಲಂಕಾರ ಅಂತಲೇ ಹೇಳ್ಬೋದು. ಈ ಅಲಂಕಾರ ತುಂಬ ಚೆನ್ನಾಗಿ ಮಾಡ್ತಾಳೆ ಪ್ರತಿ ವರ್ಷವೂ ಕೂಡ. ನನಗಂತೂ ತುಂಬಾ ಖುಷಿಯಾಯಿತು. ಹಾಗೆ ವಿಡಿಯೋ ಮಾಡಿಕೊಂಡು ಫೋಟೋ ಮಾಡಿಕೊಂಡು ಅಲ್ಲೂ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಅಲ್ಲಿಂದ ಮತ್ತೆ ಬೇಗ ಹೊರಡಬೇಕು. ಸಂಜೆ ಬೇಗ ಆಗೇ ಬಿಡುತ್ತೆ. ಅದರಿಂದ ಅಲ್ಲಿ ಮುಗಿಸ್ಬಿಟ್ಟು ಅಲ್ಲಿಂದ ಇನ್ನೊಂದು ಅಕ್ಕನ ಮನೆಗೆ ಹೊರಟ್ವಿ. ಇನ್ನೊಂದನ್ನು ಗೊತ್ತಿದೆ ನಿಮಗೆ, ಈ ಅಕ್ಕನ ನೋಡಿರ್ತೀರ. ಅಲ್ಲೂ ಕೂಡ ಲಕ್ಷ್ಮಿಯ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದು ಕೂಡ ಫೋಟೋ ತಗೊಂಡೆ. ಅಲ್ಲಿಂದ ಅವ್ರ ಮನೇಲಿ ಊಟ ಮುಗಿಸಿದ್ವಿ. ಊಟ ಎಲ್ಲ ಮಾಡಿಕೊಂಡು, ಊಟ ಮಾಡಲ್ಲ ಅನ್ನೋ ನಮ್ಮ ಅಕ್ಕ ಅಂತೂ ಬಿಡಲ್ಲ. ಡೆಫಿನೆಟ್ಲಿ ನೀವು ವೀಡಿಯೋಸಲ್ಲಿ ಆಲ್ಮೋಸ್ಟ್ ನೋಡಿದ್ದೀರ, ಎಲ್ಲರನ್ನೂ ಬಿಡಲ್ಲ ಅಂತ. ಬಿಡಕಣೆ ಅಂದೆ, ನಾನು ಹೇಳ್ದೆ ತಿಂತೀನಿ ಇರಲಿ ಬಿಡಿ ಅಂದ್ಲು. ಅಲ್ಲಿ ಇಡ್ಲಿನ ಈಗ ಬೇಡ ತಗೊಳ್ಳಿ ಅಂತ ಅವಳು. ಅಕ್ಕ ಕೂಡ ಕುಂಕುಮ ಕೊಟ್ಟರು. ಕುಂಕುಮ ತೊಗೊಂಡು ಹೊರಡ್ತಾ ಇದ್ದೀವಿ. ಇನ್ನು ಅಕ್ಕನ ಮಗಳ ಮನೆಗೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ಮಳೆ ಕೂಡ ಬಂತು ಬರೋ ಮಧ್ಯದಲ್ಲಿ. ಸೊ ದೇವರ ಅಲಂಕಾರ ಇವರು ಕೂಡ ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ. ಫಸ್ಟು ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ಕೂತ್ಕೊಂಡು ಮಾತಾಡಿ ತಿನ್ನೋಕ್ಕೆ ಅಂತ ಕೋಡ್ಬಳೆ ಚಕ್ಲಿ ಎಲ್ಲ ಕೊಟ್ಟರು. ಅದೆಲ್ಲ ತಿಂದು ಕುಂಕುಮ ತೊಗೊಂಡು ಸ್ವಲ್ಪ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆ ಮಾತನ್ನು ಹಾಕೋಣ ಅಂದರೆ ಬ್ಯಾಕ್ಗ್ರೌಂಡ್ ಸಾಂಗು ಪ್ಲೇ ಆಗ್ತಾಯಿತ್ತು. ಅದರಿಂದ ವಾಯ್ಸ್ ಓವರ್ ಕೊಡೋ ಪರಿಸ್ಥಿತಿ ಬಂತು. ಮಾತುಗಳಾಡಿದ್ದನ್ನು ಹಾಗೆ ಹಾಕೋಕ್ಕೆ ಆಗ್ತಾಯಿಲ್ಲ. ಇದೆ ಅಲ್ವಾ, ಅದಕ್ಕೆ ಅದನ್ನೇ ಸೇಮ್ ಎಸ್ ಏನಿರುತ್ತೆ ಅದನ್ನ ನೋಡಿದ್ರೆ ಅದು ಸಾಕಾಗುತ್ತೆ. ಇನ್ನು ಇದೆ ನೋಡಿ ಅಕ್ಕನ ಮಗಳು ದೇವರ ಅಲಂಕಾರ ಮಾಡಿರೋದು ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಖುಷಿ ಆಯಿತು.
ಒನ್ಸ್ ಮೋರ್ ಅಗ್ಗ ಪ್ರಿಯಾ ಒನ್ಸ್ ಮೋರ್ ಅಗ್ಗ ಸವಿತಟ್ಟಿ ಮನೆಯಲ್ಲ ನಮ್ಮಮ್ಮ ಮುತ್ಕೊಟ್ಬಿಟ್ಲಾ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಅಕ್ಕನ ಮನೆಗೆ ಬಂದ್ವಿ. ಅಕ್ಕ ನೋಡಿ ಈ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರದ್ದು. ಫಸ್ಟ್ ವಿಡಿಯೋ ಮಾಡಿದೆ ದೇವ್ರದ್ದು, ಹಾಗಾಗಿ ಅದಾದಮೇಲೆ ಮಗಳದು ಊಟ ಅಮ್ಮನೂ ನಾನು ಹಾಗೆ ಸುಮ್ಮನೆ ಕ್ಯಾಶುವಲ್ ಟಾಕ್ ಮಾಡ್ತಾ ಇದ್ವಿ. ಆವಾಗ ತೆಗೆದಿದ್ದಂಥದ್ದು. ಇನ್ನು ಅಕ್ಕನ ಮನೆಯಲ್ಲೂ ಕುಂಕುಮ ತಗೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಇಲ್ಲಿಗೆ ಲಾಸ್ಟ್ ಅಂತ ಹೇಳ್ಬೋದು, ಮತ್ತೆ ಇನ್ಯಾರ ಮನೆಗೂ ಹೋಗಲ್ಲ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಬಾಯ್, ಲವ್ ಯು ಆಲ್.